ನಾನು ತಂದಿದ್ದಿದ್ರೆ ಇಲ್ಲ ಇಡ್ತಾ ಇದ್ದೆ. ನನ್ನ ರೂಮಲ್ಲಿ ಇಡ್ಬೋದಾಗಿತ್ತಲ್ವಾ? ಮತ್ತಿನ್ಯಾರು ತಂದಿಟ್ಟವರು? ಯಾಕೆ ಯಾರು ಬಾಯ್ ಬಿಡ್ತಾ ಇಲ್ಲ? ಗೊತ್ತಿಲ್ಲ ಅದಕ್ಕೆ. ಈ ಹಾವುಗಳೆಲ್ಲ ಇಲ್ಲಿಗೆ ಹೇಗೆ ಬಂದು ಅಂತ ನಮ್ಗೆ ಹೇಗೆ ಗೊತ್ತಿರುತ್ತೆ? ನೋಡ್ದೆ ಹೇಮಾ, ಈ ಸತ್ಯನ ಒಪ್ಕೊಳ್ಳೋದಕ್ಕೆ ಯಾರೂ ಸಿಕ್ಕಲಿಲ್ಲ. ಇಲ್ಲ, ಈ ಹಾವಿ ಮನೆಗಿರ್ಬಾರ್ದು, ಈ ಹಾವಿ ಮನೆಗಿರ್ಬಾರ್ದು. ಸುಟ್ಟಾಕ್ಬಿಡಿ, ಸುಟ್ಟಾಕ್ಬಿಡಿ. ಇಲ್ಲ, ಇವ್ರು ಯಾರನ್ನೂ ನಂಬಕ್ಕಾಗಲ್ಲ. ಕರ್ಣ, ನೀನೇ ಕೆಲಸ ಮಾಡು, ನೀನೇ ಕೆಲಸ ಮಾಡು. ಆಯ್ತಚ್ಚಿ, ಸಮಾಧಾನ. ಹಾಗಲ್ಲ, ಅದು ಈ ಹಾವುಗಳು. ಮಾತಾಡಬೇಡ ನೀನು. ಇದೆಲ್ಲ ಆಗ್ತಿರೋದು ನಿನ್ನಿಂದನೇ. ಬಾಯಿ ಮುಚ್ಕೊಂಡು ನಾನು ಹೇಳ್ದ ಕೇಳಿ ಅಷ್ಟೇ. ನೋಡು, ಇನ್ನೊಂದು ಕ್ಷಣನು ಇವುಗಳು ನನ್ನ ಕಣ್ಮುಂದೆ ಇರಬಾರ್ದು. ಇದನ್ನು ಅದನ್ನ ತಗೊಂಡೋಗಿ ಸುಟ್ಟು ಹಾಕ್ಬಿಡು. ಸರಿ ಅಜ್ಜಿ. ಅರ್ಜುನ್, ಏನಾಯ್ತು? ಹಾವು ಮನೆ ಒಳಗಡೆ ಬಂದಿತ್ತು ಅಂತ ಭಯ ಆಗ್ತಿದ್ಯಾ? ಇಲ್ಲ ಮೇರಿ, ಇದಕ್ಕಿಂತ ಮುಂಚೆ ಹಾವು ಅಂದರೆ ತುಂಬ ಪ್ರೀತಿಸ್ತಾ ಇದ್ದೆ. ಎಷ್ಟೊಂದು ಸಲ ನಾನೇ ಹಿಡ್ಕೊಂಡೋಗಿ ಕಾಡಿಗೆ ಬಿಟ್ಟಿದ್ದೀನಿ. ಅಮ್ಮ ಅಜ್ಜಿ ಸರ್ಪದೋಷ ಇದೆ ಅಂದಾಗ ಇಷ್ಟು ಭಯ ಆಗಿರಲಿಲ್ಲ. ಯಾಕೋ ನನಗೆ ಗೊತ್ತಿಲ್ಲದೆ ಆತಂಕ, ಭಯ, ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಗಾಬರಿ ಆಗ್ತಾ ಇದೆ. ಹೆದರಬೇಡ ಅರ್ಜುನ್, ನಿನಗೇನು ಆಗಲ್ಲ. ಅಕಸ್ಮಾತ್ ನಿನಗೇನಾದರೂ ತೊಂದರೆ ಆಗಿದ್ದೆ ಆದರೆ ನನ್ನ ಪ್ರಾಣ ಕೊಟ್ಟಾದರೂ ನಿನ್ನ ಉಳಿಸ್ಕೋತೀನಿ. ನನಗೆ ನೀನು ಮಾತ್ರ ಮುಖ್ಯ, ಬೇರೆ ಇನ್ಯಾರೂ ಬೇಡ. ನನಗೆ ನೀನೊಬ್ಬ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಥ್ಯಾಂಕ್ಸ್ ಮಯೂರಿ. ಅಟ್ಲೀಸ್ಟ್ ಈ ಮನೇಲಿ ನಾನು ಸಂತೋಷವಾಗಿರಲಿ ಅಂತ ನೀನಾದರೂ ಬಯಸ್ತೀಯಲ್ಲ. ನಾನು ಈ ಮನೆ ಮಗ. ನನ್ನ ಸಂತೋಷಕ್ಕಿಂತ ಎಲ್ರಿಗೂ ಅವ್ರು ಕನ್ಸಿಡರೋದು ಹೆಚ್ಚಾಗಿದೆ. ನನ್ನ ಭಯ, ನನ್ನ ಆತಂಕನ ಇಲ್ಲಿ ಯಾರ ಹತ್ರ ಹೇಳ್ಕೊಳ್ಳೋದು ವ್ಯರ್ಥ ಅಂತ ಅನ್ನಿಸ್ತಾ ಇದೆ. ನನ್ನ ಮಾತಿಗೆ ಈ ಮನೇಲಿ ಬೆಲೆನೇ ಇಲ್ದಿರೋ ಹಾಗಾಗಿದೆ. ಬೇಸರ ಮಾಡ್ಕೋಬೇಡ ಅರ್ಜುನ್, ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ನಿನ್ನ ಆಸೆ, ಕನಸುಗಳು ಏನೇ ಇದ್ರೂ ನೀನು ನನ್ನ ಹತ್ರ ಹೇಳ್ಕೊ, ಅದಕ್ಕೆ ನಾನು ಸ್ಪಂದಿಸ್ತೀನಿ. ಏನೇ ಆದರೂ, ಎಷ್ಟೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಗೇ ಇರ್ತೀನಿ ಅರ್ಜುನ್. ಬಟ್ ನಾನು ನಿನ್ನನ್ನು ಕೇಳ್ಕೊಳ್ಳೋದು ಒಂದೇ, ನನ್ನನ್ನು ಯಾರೇ ಕೈ ಬಿಟ್ಟರು ನೀನು ಮಾತ್ರ ನನ್ನ ಕೈ ಬಿಡಬೇಡ. ಯಾಕಂದರೆ ನಾನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.